ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಸ್ಪೆಷಲ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗ ಬಿಗ್ ಬಾಸಲ್ಲಿ ಏನು ಚರ್ಚೆ ಆಗ್ತಿದೆ ಅಂದರೆ, ಅಶ್ವಿನಿ ಅವರು ಎಲ್ಲೋ ಒಂದು ಕಡೆ ವುಮೆನ್ ಕಾರ್ಡನ್ನು ಪ್ಲೇ ಮಾಡ್ತಾರೆ ಅನ್ನೋದು ತುಂಬಾ ಸುದ್ದಿ ಆಗ್ತಿದೆ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಆಗ್ತಿದೆ, ಆದಮೇಲೆ ಹೊರಗಡೆ ಕೂಡ ಆ ವಿಷಯದ ಬಗ್ಗೆ ಸಾಕಷ್ಟು ಮಾತುಕತೆಗಳು ಆಗ್ತಾ ಇದೆ. ಯಾಕಂದರೆ ನಿನ್ನೆ ನಡೆದಂತಹ ಜಗಳದಲ್ಲಿ ರಘು ಮತ್ತು ಅಶ್ವಿನಿ ನಡುವೆ ಏನು ನಡೆಯುತ್ತೆ ಜಗಳ, ಇದರ ಬಗ್ಗೆ ಸಾಕಷ್ಟು ಜನರು ಹೊರಗಡೆ ಬೇರೆ ಒಪಿನಿಯನ್ನೇ ಮಾತಾಡ್ತಿದ್ದಾರೆ. ಯಾಕಂದರೆ ಅಶ್ವಿನಿ ಅವರು ಇಲ್ಲದ ದಿನ ಇಷ್ಟು ಜಗಳ ಆಗಿದೆ, ಈ ಮನೇಲಿ ಸಾಕಷ್ಟು ಜಗಳಗಳಾಗಿದೆ. ಆದರೆ ಈ ಒಂದು ಪಾಯಿಂಟನ್ನು ಇಟ್ಕೊಂಡು ಯಾಕೆ ಅಷ್ಟೊಂದು ರ್ಯಾಶ್ ಆಗಿ ಮಾತಾಡಿದ್ರು, ಎಲ್ಲೋ ಒಂದು ಕಡೆ ಅವರು ಹೆಣ್ಮಕ್ಳಿನ ಪರವಾಗಿ ನಿಲ್ಲುವಂಥ ವಿಷಯನ ಈ ಒಂದು ಟಾಪಿಕ್ ಮೇಲೆ ಯಾಕೆ ತಂದರು ಅನ್ನೋದು ಸಾಕಷ್ಟು ಚರ್ಚೆಗೆ ಈ ವಿಷಯ ಒಂದು ಬಂದಿದೆ. ಯಾಕಂದರೆ ರಘು ಅವರು ನೋಡ್ಬೋದು, ಅವರು ಸಾಧಾರಣವಾಗಿ ಸಮಾಧಾನವಾಗಿ ಮಾತಾಡ್ತಾರೆ ಮೊದಲಿಗೆ ಅಶ್ವಿನಿ ಅವ್ರ ಹತ್ರ. ಆದರೆ ಅಶ್ವಿನಿ ಅವರು ಎಲ್ಲೋ ಒಂದು ಕಡೆ ಹೋಗು ಬಾ ಅನ್ನೋ ಒಂದು ವಿಷಯಕ್ಕೆ ಅಷ್ಟೊಂದು ರೈಸ್ ಆಗುವಂಥ ಕಾರಣ ಇರಲಿಲ್ಲ. ಆದರೂ ಎಲ್ಲೋ ಒಂದು ಕಡೆ ಅವರು ತುಂಬಾ ರೈಸ್ ಆಗಿ ತುಂಬಾ ಜೋರಾಗಿ ಮಾತಾಡ್ತಾರೆ. ಇನ್ನು ಈ ವಿಷಯವಾಗಿ ನೋಡೋದಾದರೆ, ಅಶ್ವಿನಿ ಅವರು ಎಲ್ಲೋ ಒಂದು ಕಡೆ ನಿನ್ನೆ ನಮಗೂ ಅನಿಸ್ತು ವುಮೆನ್ ಕಾರ್ಡನ್ನು ಪ್ಲೇ ಮಾಡಿದ್ರು ಅಂತ. ಯಾಕಂದರೆ ವುಮೆನ್ ಅನ್ನೋದು ಅಶ್ವಿನಿ ಅವರಿಗೆ ಅದು ತುಂಬಾ ಏನು ಹೇಳ್ತಾರೆ, ಅವರಿಗೆ ತುಂಬ ಅದು ಹಿಡಿತದಲ್ಲಿರುವಂಥ ವಿಷಯ ಅನ್ಸುತ್ತೆ. ಯಾಕಂದ್ರೆ ಹೆಣ್ಮಕ್ಳ ವಿಷಯ ಬಂದಾಗ ಹೆಣ್ಮಕ್ಳಿಗೋಸ್ಕರ ಅಂತಾನೆ ತುಂಬಾ ಹೋರಾಟ ಮಾಡಿರೋರು ನಿನ್ನೆ ಆ ವಿಷಯವನ್ನು ಎತ್ತಾರೆ. ಇದು ನಿಜವಾಗಿ ತಪ್ಪಲ್ಲ, ಒಂದು ಹುಡುಗಿಯರಿಗೋಸ್ಕರ ಅಥವಾ ಹೆಣ್ಮಕ್ಳಿಗೋಸ್ಕರ ಧ್ವನಿ ಎತ್ತೋದು ತಪ್ಪಲ್ಲ. ಆದರೆ ನಿನ್ನೆ ಆ ಒಂದು ಸಿಚುವೇಶನ್ಗೆ ಆ ಒಂದು ಮಾತು ಬೇಡ ಇತ್ತು ಅನಿಸ್ತು. ಯಾಕಂದರೆ ಇದಕ್ಕಿಂತ ಮುಂಚೆ ಕಾವ್ಯ ಅವರು ಕೂಡ ಅಶ್ವಿನಿ ಅವ್ರ ಜೊತೆ ಜಗಳ ಮಾಡ್ತಾರೆ. ಕಾವ್ಯ ಅವರ ವಯಸ್ಸು ಕೂಡ ಅಶ್ವಿನಿ ಅವ್ರಿಗಿಂತ ತುಂಬ ಚಿಕ್ಕದೇ ವಯಸ್ಸು. ಅಶ್ವಿನಿ ಅವರು ತುಂಬ ದೊಡ್ಡವರೇ ಕಾವ್ಯ ಅವ್ರಿಗಿಂತ. ಆದರೆ ಆ ವಿಷಯವಾಗಿ ಅವರು ಏನು ಹೇಳ್ದಿದ್ದವರು, ರಘು ಅವರು ಏನೋ ಹೇಳಿದ್ದಕ್ಕೆ ವುಮೆನ್ ಕಾರ್ಡ್ ಅಂದರೆ ಹೆಣ್ಮಕ್ಳಿಗೋಸ್ಕರ ಹೋರಾಡೋದು, ಹೆಣ್ಮಕ್ಳನ್ನ ಅಪಹಾಸ್ಯ ಮಾಡ್ತಾರೆ ಇವರು, ಆ ಥರ ಒಂದು ಮನೋಭಾವನೆ ಇಟ್ಕೊಂಡು ಮಾತಾಡ್ತಾರೆ. ಆದರೆ ರಘುವ್ರು ಎಲ್ಲೋ ಆ ಥರ ಒಂದು ಮಾತಾಡಿಲ್ಲ. ಆದರೆ ಕಾವ್ಯ ವಿಷಯ ಅಂತ ಬಂದಾಗ ಕಾವ್ಯ ಅವರು ಅಶ್ವಿನಿ ಅವ್ರಿಗೆ ಏಕವಚನದಲ್ಲೇ ಮಾತಾಡ್ತಾರೆ, ಕೈ ತೋರಿಸಿ ಮಾತಾಡ್ತಾರೆ. ಆಗ ಹೆಣ್ಮಕ್ಳ ಪರವಾಗಿ ಅಂದರೆ ಅವರಿಗೆ ಅವರು ಸ್ಟ್ಯಾಂಡ್ ತಗೊಳ್ದಿದ್ದಾಗ ರಘುವ್ರು ಏನೋ ಒಂದು ಹೋಗುಬಾ ಅಂತ ಹೇಳಿದಕ್ಕೆ ರಘು ಅವ್ರ ವಯಸ್ಸು ಕೂಡ ಅಶ್ವಿನಿ ಅವ್ರ ವಯಸ್ಸು ಸೇಮ್ ಇರ್ಬೋದು. ಆದರೆ ಅವರು ಆ ಥರ ಹೇಳಿದಾಗ ಅಶ್ವಿನಿ ಯಾಕಂದ್ರೆ ಅಷ್ಟೊಂದು ರಿಯಾಕ್ಟ್ ಆಗ್ತಾರೆ. ವುಮೆನ್ ಕಾರ್ಡ್ ಅನ್ನೋದು ತುಂಬ ಈಸಿ ಆಗಿಬಿಟ್ಟಿದ್ಯಾ ಅಶ್ವಿನಿ ಅವ್ರಿಗೆ ಅನ್ನೋದೊಂದು ಪ್ರಶ್ನೆ ಆಗಿದೆ. ಹೌದು, ಯಾಕಂದರೆ ಪ್ರತಿಯೊಂದಕ್ಕೂ ಹೆಣ್ಮಕ್ಳಿಗೆ ಮಾತಾಡ್ತಾರೆ, ಹೆಣ್ಮಕ್ಳಿಗೋಸ್ಕರ ಅಂತ ಹೇಳ್ತಾರೆ, ಹೆಣ್ಮಕ್ಳಿಗೆ ಈ ಥರ ಸಮಸ್ಯೆ ಆಗ್ತಿದೆ ಅಂತ ಹೇಳೋರು ನಿನ್ನೆ ಆ ವಿಷಯನ ಅಲ್ಲಿಗೆ ತರಬಾರ್ದಿತ್ತು. ಯಾಕಂದರೆ ಅಲ್ಲಿ ಅಶ್ವಿನಿ ಮತ್ತು ರಘು ಅವ್ರ ನಡುವೆ ಇದ್ದದ್ದು ಜಗಳ, ಅದನ್ನು ಇಡೀ ಹೆಣ್ಮಕ್ಳನ್ನು ಅಂದರೆ ಮನೆಯಲ್ಲಿದ್ದ ಬಿಗ್ ಬಾಸ್ ಮನೆಯಿದ್ದ ಹೆಣ್ಮಕ್ಳನ್ನು ಯಾಕೆ ನಡುವೆಯಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ತುಂಬ ಕನ್ಫ್ಯೂಷನ್ ಆಗ್ತದೆ. ಯಾಕಂದರೆ ಅಶ್ವಿನಿ ಅವರು ಹೇಳೋದು ತಪ್ಪಲ್ಲ, ವುಮೆನ್ ಕಾರ್ಡ್ ಅಂದರೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ತಪ್ಪಲ್ಲ. ಆದರೆ ನಿನ್ನೆ ಆ ಒಂದು ಸಿಚುವೇಶನ್ಗೆ ಅದು ಬೇಡ ಇತ್ತು ಅಂತ ಎಲ್ರಿಗೂ ಅನಿಸ್ತದೆ. ಹೊರಗಡೆ ಕೂಡ ಅದೇ ಚರ್ಚೆ ಆಗ್ತಿದೆ. ಇನ್ನು ಅಶ್ವಿನಿ ಅವರ ಮಾತಾಗಿರ್ಬೋದು, ಅವರ ನಡವಳಿಕೆಗಳಾಗಿರ್ಬೋದು, ಹೊರಗಡೆ ಎಲ್ಲೋ ತುಂಬ ಕಿರಿಕಿರಿ ಅಂತ ಅನಿಸ್ತದೆ. ನಿನ್ನೆ ಕೂಡ ನೋಡ್ಬೋದು, ಅದು ತುಂಬ ಕಿರಿಕಿರಿ ಅಂತಾನೆ ಅನ್ನಿಸ್ತು. ಯಾಕಂದರೆ ಅಶ್ವಿನಿ ಅವರು ಮಾತಾಡೋ ಬರದಲ್ಲಿ ಅವರೇ ಹೇಳ್ತಾರೆ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ, ನನಗೆ ರೆಸ್ಪೆಕ್ಟ್ ಕೊಡಿ, ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಿ ಅಂತಲೇ ಹೇಳ್ತಾರೆ. ಆದರೆ ಮಾತಿನ ಬರ್ದವ್ರೆ ಅವರು ರೆಸ್ಪೆಕ್ಟ್ ಕೊಡಲ್ಲ, ಅವರು ಯಾರಿಗೂ ಹೋಗಿ ಬನ್ನಿ ಅಂತಾನೂ ಮಾತಾಡ್ಸಲ್ಲ. ಅವ್ರಿಂತ ಚಿಕ್ಕವ್ರು ಇರಬೇಕಾದ್ರೂ ಅವರು ಹೋಗು ಬಾ ಅಂತಾನೆ ಮಾತಾಡ್ತಾರೆ. ಅದೇ ಇವರು ಯಾಕೆ ಆ ಥರ ಅನ್ಕೊಳ್ಳಲ್ಲ, ಇವರಿಗಿಂತ ದೊಡ್ಡವ್ರು ಇವರನ್ನ ಯಾಕೆ ರೆಸ್ಪೆಕ್ಟ್ ಕರಿಬೇಕು? ಮನೆಯಲ್ಲಿ ಮೂಲ ನಿಯಮ ಆಗಿರ್ಬೋದು, ಸರಿ, ಮನೆಯ ಮೂಲ ನಿಯಮನೇ ರೆಸ್ಪೆಕ್ಟ್ ಕೊಡಬೇಕು, ಇನ್ನೊಬ್ರಿಗೆ ಏಕವಚನದಲ್ಲಿ ಮಾತಾಡಬಾರ್ದು, ಆ ಒಂದು ನಿಯಮ ಸರಿ. ಆದರೆ ಅವ್ರಿಗಿಂತ ಚಿಕ್ಕವ್ರನ್ನೊಂದು ಈಗ ಇಷ್ಟು ದಿನ ಮನೆಯಲ್ಲಿದ್ದು ಏನೋ ಒಂದು ಸಲುಗೆ ಬಿಲ್ಡ್ ಆಗಿರುತ್ತೆ ಅವ್ರ ಮಧ್ಯ, ಅಥವಾ ಏನೋ ಒಂದು ಮಾತುಕತೆಗಳಾಗಿ ಅವ್ರ ನಡುವೆ ಒಂದು ಫನ್ನಿ ಮೂಮೆಂಟ್ ಆಗಿರ್ಬೋದು, ಅಥವಾ ಕೆಲವಷ್ಟು ಸಾಕಷ್ಟು ಮೂಮೆಂಟ್ಗಳು ಕ್ರಿಯೇಟ್ ಆಗಿರ್ಬೋದು. ಈ ವಿಷಯಕ್ಕೆ ಕೆಲವಷ್ಟು ಹೋಗು ಬಾ ಆ ಥರ ಒಂದು ಮಾತುಗಳು ಬರುತ್ತೆ. ಅದನ್ನೇ ಇವರು ದೊಡ್ಡದಾಗಿ ಮಾಡುವಂಥದ್ದು ಏನೂ ಇರಲಿಲ್ಲ. ಇನ್ನು ಅಶ್ವಿನಿ ಅವರಿಗೆ ಯಾಕೆ ಸುದೀಪ್ ಅವರು ಕ್ಲಾಸ್ ತಗೊಳ್ಳಲ್ಲ ಅಂತ ಒಂದು ವಿಷಯನೂ ಕೂಡ ಹೊರಗಡೆ ತುಂಬ ಚರ್ಚೆ ಮಾಡ್ತಿದೆ. ಅಶ್ವಿನಿ ಅವರು ಎಷ್ಟೇ ಆದರೂ ವೀಕೆಂಡಲ್ಲಿ ಅವರ ಟೋನ್ ಬೇರೆನೇ ಆಗಿರುತ್ತೆ, ನಾವು ನೋಡಿರ್ತೀವಿ. ನಿನ್ನೆ ಇದ್ದ ಟೋನ್ ವೀಕೆಂಡಲ್ಲಿ ಇದ್ದಿದ್ರೆ ಸುದೀಪ್ ಮತ್ತು ಅಶ್ವಿನಿ ಅವ್ರ ನಡುವೆನೂ ತುಂಬ ಸಾಕಷ್ಟು ಆಗಿರ್ಬೋದಿತ್ತು, ಅಥವಾ ವಾದಗಳಾಗ್ತಿರ್ಬೋದು, ಪ್ರತಿವಾದಗಳಾಗಿರ್ಬೋದಿತ್ತು. ಆದರೆ ಸುದೀಪ್ ಅವರು ಕೂಡ ಅದ್ರ ಬಗ್ಗೆ ಏನು ಮಾತಾಡಲ್ಲ. ಅಶ್ವಿನಿ ಅವರು ಅಷ್ಟೇ, ಸುದೀಪ್ ಅವ್ರ ಮುಂದೆ ತಾನು ಎಷ್ಟೇ ಇದು ಮಾಡಿದ್ರು ತುಂಬ ಸೈಲೆಂಟ್ ಆಗಿರ್ತಾರೆ. ಹಾಗೆ ರಕ್ಷಿತಾ ಅವ್ರಿಗೂ ಕೆಲವೊಂದು ವಿಷಯದಲ್ಲಿ ಅವರು ಹೇಳಿರ್ತಾರಂತೆ, ಅಮಾವಾಸ್ಯೆ, ಆಮೇಲೆ ಎಸ್ ಕ್ಯಾಟಗರಿ, ಈ ಥರ ಒಂದು ಹೇಳಿದಾಗ ಇದ್ರ ಬಗ್ಗೆ ಸುದೀಪ್ ಅವರು ಯಾಕೆ ಮಾತಾಡಲ್ಲ? ಮೊನ್ನೆ ಗಿಲ್ಲಿ ಮತ್ತು ರಕ್ಷಿತಾ ಅಷ್ಟು ಏನು ಮಾಡಿಲ್ಲ ತಪ್ಪು, ಅವರ ಟೀಮ್ ತಪ್ಪೆ, ಗ್ರೂಪ್ ಅಂತ ಬಂದಾಗ ಅವರ ಗ್ರೂಪ್ ಜೊತೆ ಇರಬೇಕು. ಆದರೆ ಅದು ಅಷ್ಟು ಮಿತಿಮೀರಿ ತಪ್ಪೇನಲ್ಲ ಅಂತ ಅನ್ನಿಸ್ತು. ಆದರೆ ಈ ವಿಷಯವಾಗಿ ಅಧಿಕ ಪ್ರಸಂಗ ಮಾಡಬೇಡಿ ಆ ಥರ ಹೇಳಿದವರು ಅಶ್ವಿನಿ ಅವರಿಗೆ ಯಾಕೆ ಅವತ್ತು ಎಸ್ ಕ್ಯಾಟಗರಿ ಅಂತ ಹೇಳಬೇಕಾದ್ರೆ, ಅಥವಾ ಇವರಿಗೆ ರಕ್ಷಿತಾ ಅವರಿಗೆ
ಅಮಾವಾಸ್ಯೆ ಅಂತ ಹೇಳಬೇಕಾದ್ರೆ ಯಾಕೆ ಸುದೀಪ್ ಅವರು ಧ್ವನಿ ಎತ್ತಲಿಲ್ಲ, ಅಶ್ವಿನಿ ಅವರಿಗೊಂದು ನ್ಯಾಯ, ಮನೆಯವರ ಉಳಿದವರಿಗೊಂದು ನ್ಯಾಯನ ಅನ್ನೋ ಪ್ರಶ್ನೆ ಕೂಡ ವೀಕ್ಷಕರು ಮಾಡ್ತಾ ಇದ್ದಾರೆ. ಅಶ್ವಿನಿ ಅವರಿಗೆ ಜಾನ್ವಿ ಅವ್ರನ್ನ ಬಿಟ್ಟು ಇರ್ಲಿಕ್ಕಾಗಲ್ಲ, ಯಾಕಂದರೆ ಜಾನ್ವಿ ಅವರ ಸಪೋರ್ಟ್ ಅಶ್ವಿನಿ ಅವ್ರಿಗೆ ಬೇಕೇ ಬೇಕು. ಯಾಕಂದರೆ ನೀವೇ ನೋಡ್ಬೋದು, ಅಶ್ವಿನಿ ಅವರು ಜಾನ್ವಿ ಅವರ ಸಪೋರ್ಟ್ ಇಲ್ಲದೆ ಇದ್ದಾಗ, ಅಂದರೆ ಅವ್ರ ಜೊತೆ ಜಗಳ ಆಗಿದ್ದಾಗ ಯಾವ ರೀತಿ ಇದ್ರು, ಒಬ್ಬಂಟಿಯಾಗಿದ್ರು, ಮನೆಯವ್ರ ಜೊತೆ ಎಲ್ಲರ ಹತ್ರ ಮಾತಾಡ್ತಿದ್ರು, ಹಾಗೆ ಮಿಂಗಲ್ ಆಗ್ತಿದ್ರು. ಆ ಒಂದು ನಾವು ಸೌಮ್ಯ ಸ್ವಭಾವದ ಅಶ್ವಿನಿಯನ್ನು ನಾವು ಆ ಒಂದು 2 ಎಪಿಸೋಡಲ್ಲಿ ನಾವು ನೋಡಿರ್ಬೋದು. ಮತ್ತೆ ಯಾವಾಗ ಜಾನ್ವಿ ಅವರು ಅಶ್ವಿನಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಮನೆ ರೂಲ್ಸ್ ಬ್ರೇಕ್ ಮಾಡೋದಾಗಿರ್ಬೋದು, ಮನೆಯವ್ರನ್ನ ಜಗಳಕ್ಕೆ ತಗೊಳ್ಳೋದಾಗಿರ್ಬೋದು, ಚಿಕ್ಕ ಚಿಕ್ಕ ವಿಷಯನ ದೊಡ್ಡದಾಗಿ ಮಾಡೋದಾಗಿರ್ಬೋದು, ಈ ಎಲ್ಲ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅಶ್ವಿನಿ ಅವರಿಗೆ ಜಾನ್ವಿ ಅವರ ಸಪೋರ್ಟ್ ಇದ್ದರೆ ಮಾತ್ರ ಅವರು ಇಂಥ ಒಂದು ಜಗಳ ಮಾಡೋದಾಗಿರ್ಬೋದು, ಅಥವಾ ಬೇರೆ ಒಂದು ಆ್ಯಕ್ಟಿವಿಟೀಸ್ಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು, ಇದೆಲ್ಲ ನಾವು ನೋಡ್ಬೋದು. ಇನ್ನು ವುಮೆನ್ ಕಾರ್ಡ್ ಅಂತ ಬಂದಾಗ ಅಶ್ವಿನಿ ಅವರು ಸಾಕಷ್ಟು ಬಾರಿ ಇದನ್ನು ಬಳಕೆ ಮಾಡ್ತಾರೆ. ಯಾಕಂದರೆ ವುಮೆನ್ ಕಾರ್ಡ್ ಅನ್ನೋದು ಅಶ್ವಿನಿ ಅವ್ರಿಗೊಂಥರ ಶಕ್ತಿ ಥರ ಆಗ್ಬಿಟ್ಟಿದೆ. ಯಾಕಂದರೆ ಅಶ್ವಿನಿ ಅವರು ವುಮೆನ್ ಅನ್ನೋ ವರ್ಡನ್ನು ಇಟ್ಕೊಂಡು ಮನೆಯವರ ಹತ್ರ ಎಲ್ಲರ ಹತ್ರ ಜಗಳ ಮಾಡ್ತಾರೆ. ಅಂದರೆ ಯಾರಲ್ಲಿ ಪುರುಷ ಸದಸ್ಯರಿರ್ತಾರೆ ಅವ್ರ ಹತ್ರ ಈ ಒಂದು ಪಾಯಿಂಟ್ ಇಟ್ಕೊಂಡು ಸಾಕಷ್ಟು ಸಾರಿ ಜಗಳ ಮಾಡಿದವ್ರನ್ನ ನಾವು ನೋಡಿದ್ದೀವಿ. ಹೆಣ್ಮಕ್ಳು ಅಂತ ಬಂದಾಗ ಸ್ಟ್ಯಾಂಡ್ ತಗೊಳ್ತಾರೆ, ಅದೆಲ್ಲ ಸರಿ. ಆದರೆ ಬೇಡದ ವಿಷಯದಕ್ಕೂ ಹೆಣ್ಮಕ್ಳನ್ನ ತರೋದು ಇದು ತಪ್ಪಾಗುತ್ತೆ. ಈ ವಿಷಯದ ಬಗ್ಗೆ ಹೊರಗಡೆ ಸಾಕಷ್ಟು ಚರ್ಚೆಗಳಾಗಿರ್ತವೆ. ವುಮೆನ್ ಕಾರ್ಡನ್ನು ಪ್ಲೇ ಮಾಡ್ತಾರೆ ಅನ್ನೋದು, ಇದು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಾಳೆ ಶನಿವಾರದ ಎಪಿಸೋಡಲ್ಲಿ ಸುದೀಪ್ ಅವರು ಈ ಬಗ್ಗೆ ಮಾತಾಡ್ತಾರ, ಅಶ್ವಿನಿ ಅವ್ರಿಗೆ ಕ್ಲಾಸ್ ಏನಾದರೂ ತಗೋತಾರ ಅಂತ ನಾಳಿನ ಸಂಚಿಕೆಯಲ್ಲಿ ನಾವು ನೋಡಬೇಕಾಗುತ್ತೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ.